ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಗುಹೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷ ಜನವರಿಯಲ್ಲಿ ಬರುವ ಮೌನಿ ಅಮಾವಾಸ್ಯೆ ನಿಮಿತ್ತ ವಿಜೃಂಭಣೆಯಿಂದ ಜಾತ್ರೆ ಜರುಗಿತ್ತು. ಸಹಸ್ರಾರು ಭಕ್ತರು ಜಾತ್ರೆಗೆ ಆಗಮಿಸಿ ಗುಹೇಶ್ವರ ದರ್ಶನ ಪಡೆಯಲು ಆಗಮಿಸುತ್ತಾರೆ. ಈ ವರ್ಷ ಮೌನಿ ಅಮಾವಾಸ್ಯೆ ಜನವರಿ 18 ಭಾನುವಾರದಂದು ಅಮಾವಾಸ್ಯೆಗೆ ಲಕ್ಷಾಂತರ ಭಕ್ತಾದಿಗಳು ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಗುಹೇಶ್ವರನ ದರ್ಶನ ಪಡೆಯುತ್ತಾರೆ. ಜಾತ್ರೆಗೆ ಬರುವ ಭಕ್ತರಿಗೆ ಅನ್ನ ಪ್ರಸಾದ ಮಾಡುವವರು ಸರದಿಯಲ್ಲಿ 5 ರಿಂದ 6 ವರ್ಷ ಕಾಯುತ್ತಾರೆ ಮತ್ತು ಪ್ರತಿ ವರ್ಷ ಅನ್ನ ಪ್ರಸಾದದ ಖರ್ಚು ಒಬ್ಬೊಬ್ಬರೇ ಒಪ್ಪಿಸಿಕೊಂಡಿರುತ್ತಾರೆ. ಈ ದೇವಸ್ಥಾನ ಕಂಕನವಾಡಿ ಊರಿನಿಂದ 2 ಕಿಲೋಮೀಟರ್ ದೂರವಿದ್ದು ಸುತ್ತಮುತ್ತಲಿನ ಗ್ರಾಮದಿಂದ ಭಕ್ತರು ಆಗಮಿಸುತ್ತಾರೆ. ಜಾತ್ರೆಯ ದಿನದಂದು ಜಮಖಂಡಿಯಿಂದ ವಿಶೇಷ ಸಾರಿಗೆ ಬಸ್ಸುಗಳ ವ್ಯವಸ್ಥೆ ಇರುತ್ತದೆ. ಈ ಮೊದಲು ದೇವಸ್ಥಾನದ ದರ್ಶನಕ್ಕೆ ಬರುವ ಭಕ್ತರಿಗೆ ನದಿ ದಾಟಲು ಬೋಟ್ ವ್ಯವಸ್ಥೆ ಇತ್ತು. ಕಳೆದ 2 ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು ಸೇರಿ ನದಿ ದಾಟಿ ಹೋಗೋದಕ್ಕೆ ಬ್ಯಾರೆಲ್ಗಳಿಂದ ಸೇತುವೆ ನಿರ್ಮಿಸಿ ನದಿ ದಾಟಲು ವ್ಯವಸ್ಥೆ ಮಾಡಿದ್ದಾರೆ. ಈ ಜಾತ್ರೆ ಯಶಸ್ವಿಯಾಗಿ ಜರುಗಿಸಲು ಪೊಲೀಸ್ ಹಾಗೂ ಹೋಮ್ ಗಾರ್ಡ್ ಮತ್ತು ಸ್ಥಳೀಯ ಊರಿನ ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಸೇರಿ ಭೇದ ಭಾವ ಇಲ್ಲದೆ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿದರು. ವಿಶೇಷತೆ ಅನ್ನೋದು ಏನೇನ್ರಿ? ಇಲ್ಲಿ ಜಾತ್ರೆಯ ವಿಶೇಷವೇನೆಂದರೆ ಇದು ನಡಗಡ್ಡೆಯಲ್ಲಿ ಇರತಕ್ಕಂಥ ಒಂದು ಗುಹೇಶ್ವರ ದೇವಾಲಯ. ಇದು ಲಕ್ಷಾಂತರ ವರ್ಷಗಳಿಂದ ಈ ದೇವಾಲಯ ಇಲ್ಲಿ ಗುಹೇಶ್ವರ ನೆಲೆಸಿರುತ್ತಾನೆ ಮತ್ತು ಇಲ್ಲಿ ಲಕ್ಷಾಂತರ ಭಕ್ತರು ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ಸೇವೆ ಸಲ್ಲಿಸಿ ಹೋಗುತ್ತಾರೆ. ಮತ್ತು ಇಲ್ಲಿ ವಿಶೇಷವೇನೆಂದರೆ ಇಲ್ಲಿ ನಮ್ಮಲ್ಲಿ ಕುಳಿತುಕೊಂಡು ಹುಗ್ಗಿ ಉಣ್ಣುವ ಒಂದು ಊಟದ ವ್ಯವಸ್ಥೆ ಇರುತ್ತದೆ. ಲಕ್ಷಾಂತರ ಭಕ್ತರು ಬಂದು ಅದರ ಸೇವೆಯನ್ನು ಮಾಡಿ ಮತ್ತು ಭೋಜನಗಳನ್ನು ಮಾಡಿ ಶಿಸ್ತಿನಿಂದ ದರ್ಶನ ಪಡೆಯುತ್ತಾರೆ. ಈ ಊರಾಗ್ರಿ ಪ್ರತಿಯೊಂದು ವರ್ಷಕ್ಕೆ ಒಬ್ಬರು ಊಟಕ್ಕೆ ಹಾಕ್ತಾರಂತಂದು ಇದು ಬಂದೈತೆ. ಶತಮಾನಗಳಿಂದ ಈಗ ಊರಿಗೆ ಅಂದರೆ ನಮ್ಮ ಊರು ಅಷ್ಟೇ ಅಲ್ಲ, ಕರ್ನಾಟಕದ ಕೆಲವು ಮೂಲೆಗಳಿಂದ ಬಂದು ಇಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಊಟದ ವ್ಯವಸ್ಥೆಯನ್ನು ಮಾಡಿ ಕೊಡುತ್ತಾರೆ. ಊಟದ ಖರ್ಚು ಒಬ್ಬರೇ ನೋಡ್ಕೋತಾರೆ. ಒಬ್ಬರೇ ಭಕ್ತಾದಿಗಳು ಇದನ್ನು ನೋಡಿಕೊಳ್ಳುತ್ತಾರೆ. ಎಷ್ಟೇ ಖರ್ಚು ಬಂದರೂ ಅವರ ಭಕ್ತಾದಿಗಳು ಅವರವರ ಸೇವೆಯನ್ನು ಸಲ್ಲಿಸುತ್ತಾರೆ. ತಮ್ಮ ಹೆಸರು? ನಮ್ಮ ಹೆಸರು ಸಿದ್ಧಗಿರಿ ಸತ್ತಿಗೌಡ್. ನಮ್ಮ ಹೆಸರು ಅಪ್ಪಣ್ಣ ಮಲ್ಲಪ್ಪ ಸಿದ್ದನವರು. ಶಿವಯ್ಯ ಗೋಸರಯ್ಯ ಪೂಜೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಜಮಖಂಡಿ.